ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಕೇಂದ್ರ ಸಚಿವ ಸೋಮಣ್ಣ ವ್ಯಂಗ್ಯವಾಡಿದ್ದಾರೆ. ತಿಪಟೂರಿನ ಕಿಸಾನ್ ಸಮ್ಮಾನ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸೋಮಣ್ಣ ಗ್ಯಾರಂಟಿ ಯೋಜನೆಗಳನ್ನು ಇಮಾಮ್ ಸಾಬ್ಗೆ ಹೋಲಿಸಿದ್ರು. ಇದೇ ವೇಳೆ ಕಿಸಾನ್ ಸಮ್ಮಾನ್ ಯೋಜನೆಗಳನ್ನು ಗೋಕುಲಾಷ್ಟಮಿಗೆ ಹೋಲಿಸಿದ್ದಾರೆ. ಇಮಾಮ್ ಸಾಬ್ಗೂ ಗೋಕುಲಾಷ್ಟಮಿಗೂ ಸಂಬಂಧ ಇದೆಯಾ ಅಂತ ಕೇಂದ್ರ ಸಚಿವ ಪ್ರಶ್ನೆ ಮಾಡಿದ್ದು, ನಮ್ಮ ಹಬ್ಬ ಬೇರೆ ಅವರ ಹಬ್ಬ ಬೇರೆ, ಎರಡೂ ಒಂದೇ ಅಲ್ಲ. ಗ್ಯಾರಂಟಿಗಿಂತ ಕಿಸಾನ್ ಸಮ್ಮಾನ್ ಯೋಜನೆಯೇ ಮೇಲು ಅಂತ ಹೇಳಿದ್ರು. ಈಗಾಗಲೇ ಗ್ಯಾರಂಟಿ ಯೋಜನೆಗಳು ನಿಂತು ಹೋಗಿದೆ. ದೊಡ್ಡ ಯೋಜನೆಗಳನ್ನ ವೋಟ್ ಬ್ಯಾಂಕ್ ಯೋಜನೆಗೆ ಹೋಲಿಸಬೇಡಿ ಅಂತ ಗುಡುಗಿದ್ರು. ಗಡಿನಾಡಿನಲ್ಲಿ ದಿನ ದಿನಕ್ಕೂ ಮರಾಠಿಗರ ಪುಂಡಾಟ ಹೆಚ್ಚಾಗ್ತಾನೆ ಇದೆ. ಬಸ್ ಮೇಲೆ ಮಸಿ ಬಳಿಯೋ ಜೊತೆಗೆ ಕಂಡಕ್ಟರ್ಗಳಿಗೂ ನಿಂದನೆ ಮಾಡಲಾಗ್ತಿದೆ. ಇದನ್ನು ಖಂಡಿಸಿ ಕರವೇ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಯಲಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಳಗಾವಿಯಲ್ಲಿ ಪ್ರೊಟೆಸ್ಟ್ ಮಾಡಲಿದ್ದಾರೆ. ನಮ್ಮ ನಡೆ ಬೆಳಗಾವಿ ಕಡೆಗೆ ಎಂಬ ಶೀರ್ಷಿಕೆಯಡಿ ಮರಾಠಿಗರ ವಿರುದ್ಧ ಕರವೇ ರಣಕಹಳೆ ಮೊಳಗಿಸಿದೆ. ಬೆಳಗಾವಿ ಮಹಾರಾಷ್ಟ್ರ ಗಡಿಯಲ್ಲಿ ಎಂಇಎಸ್ ಪುಂಡರ ಅಟ್ಟಹಾಸ ಮಿತಿ ಮೀರಿದೆ. ಸುವರ್ಣ ನ್ಯೂಸ್ ಎದುರು ಲೇಡಿ ಕಂಡಕ್ಟರ್ ಆತಂಕ ಹೊರಹಾಕಿದ್ದಾರೆ. ಜನರ ಮಧ್ಯೆ ನಿಲ್ಲಿಸಿ ಜೈ ಮಹಾರಾಷ್ಟ್ರ ಕೂಗೋದಕ್ಕೆ ಒತ್ತಾಯಿಸುತ್ತಾರೆ. ಘೋಷಣೆ ಕೂಗದಿದ್ರೆ ತಲೆ ಮೇಲೆ ಬಣ್ಣ ಸುರಿದು ಅವಮಾನ ಮಾಡ್ತಾರೆ. ಗಡಿಯಲ್ಲಿ ಕನ್ನಡಿಗ ಸಾರಿಗೆ ಸಿಬ್ಬಂದಿಗಳ ಕಷ್ಟ ಕೇಳೋರೇ ಇಲ್ಲ ಅಂತ ಮರಾಠಿಗರ ಪುಂಡಾಟವನ್ನ ಕಂಡಕ್ಟರ್ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಟಿಸಿಎಲ್ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಿದೆ. ರಸ್ತೆಯಲ್ಲಿ ಗುಂಡಿ ತೋಡಿ 2 ತಿಂಗಳು ಕಳೆದರೂ ಕಾಮಗಾರಿ ಮುಗಿದಿಲ್ಲ. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ವೇಳೆ ರಾಜಾಜಿನಗರದ ರಾಜ್ಕುಮಾರ್ ರಸ್ತೆಯಲ್ಲಿ ಕೆಪಿಟಿಸಿಎಲ್ ಕಾಮಗಾರಿಯ ಅವ್ಯವಸ್ಥೆ ಬಯಲಾಗಿದೆ. ನಡು ರಸ್ತೆಯಲ್ಲಿ ಗುಂಡಿ ತೋಡಿ ಅರ್ಧಕ್ಕೆ ಕಾಮಗಾರಿ ನಿಲ್ಲಿಸಿದ್ದಾರೆ. ಯಾವ ಕೆಲಸವೂ ನಡೆಯದೇ ಇರೋದ್ರಿಂದ ಜನರು ಪರದಾಡುವಂತಾಗಿದೆ. ಪ್ರತಿನಿತ್ಯ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಲ್ಲುವಂತಾಗಿದ್ದು ಸವಾರರು ಹಿಡಿಶಾಪ ಹಾಕ್ತಿದ್ದಾರೆ. ಬರೀ ಗುಂಡಿ ತೋಡಿ ಹಾಗೆ ಬಿಡ್ತಾ ಇರುವ ಕೆಪಿಟಿಸಿಎಲ್ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.